ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್. ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಫ್ರೀ ಆದೆ. ಸೊ ನಿಮ್ಮ ಜೊತೆ ಮಾತಾಡೋಣ, ಈ ಟಾಪಿಕ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದು ಯಾವುದಪ್ಪ ಟಾಪಿಕ್ ಅಂತ ಅಂದರೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಹೌದು, FHR ಮುಖಾಂತರ ಒಂದು ಬಾಯ್ ಬೇಬಿ ಆಗುತ್ತಾ ಅವ್ರ ಗರ್ಲ್ ಬೇಬಿ ಆಗುತ್ತಾ, ಯಾವ ಬೇಬಿ ಆಗುತ್ತೆ ಅಂತ ನಾವು ಫೈಂಡ್ ಔಟ್ನ ಮಾಡ್ಬೋದಾ ನಿಜವಾಗ್ಲೂ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆಯೇ ನನ್ನ ಮಗಂದು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಶೇರ್ ಮಾಡ್ತೀನಿ. ಅದರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ FHR ನಾನು ಎಷ್ಟು ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ, ಅಷ್ಟು ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ FHR ಎಷ್ಟಿತ್ತು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ, ಸರಿನಾ? ಸೊ ವಿಡಿಯೋನ ಸ್ಕಿಪ್ ಮಾಡ್ತೀನಿ, ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫಟಾಫಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಗೈಸ್, ಇದು ಬಂದು ನನ್ನ ಮಗಂದು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಈ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ FHR ಎಷ್ಟಿದೆ ಎಲ್ಲ ಮಂತಲ್ಲೂ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಂದರೆ 3 ಮಂತ್ಸು, 5 ಮಂತ್ಸು, 7 ಮಂತ್ಸು ಮತ್ತು ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಗೈಸ್, ನಾನು ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಇಲ್ಲಿ ನೋಡಿ, ನಿಮ್ಮ ಕೈಗೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಸಿಕ್ಕಿದ ತಕ್ಷಣವೇ ಇದು ಸ್ಕ್ಯಾನಿಂಗ್ ರಿಪೋರ್ಟ್ಸು ನಿಮ್ದಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ಬೆಟರ್, ಓಕೆನಾ? ಇಲ್ಲ ಅಂತಂದರೆ ಅದು ಎಕ್ಸ್ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದು ನನ್ನ ಎಕ್ಸ್ಪೀರಿಯನ್ಸು, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಗೈಸ್, ಏನಪ್ಪಾ ಅಂತಂದ್ರೆ, ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಚೆಕ್ ಮಾಡ್ಬಿಟ್ಟೆ ಕೊಟ್ಟಿರ್ತಾರೆ. ಅಂದ್ರೂ ಕೂಡ ಒಂದ್ಸಲ ನಾವು ನಮ್ದಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು, ಸರಿನಾ? ಸೊ ಅದರಲ್ಲಿ ನೀವು ಫಸ್ಟೇದಾಗಿ ನೀವು ನಿಮ್ಮ ನೇಮ್ ಕರೆಕ್ಟ್ ಆಗಿದೆಯಾ? ಈಗ ನೋಡಿ, ನಂದಿನಿ ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ನೆಕ್ಸ್ಟ್ ಏಜು, ಮತ್ತೆ ಯಾವ ಡಾಕ್ಟರ್ ಅಂತ ಕೊಟ್ಟಿರ್ತಾರೆ, ನಿಮ್ದು LMP ಡೇಟ್ ಕೂಡ ಕೊಟ್ಟಿರ್ತಾರೆ. ಜೊತೆಗೆ ನೀವು ಯಾವ ಡೇಟಲ್ಲಿ ನೀವು ಸ್ಕ್ಯಾನಿಂಗ್ನ ಮಾಡಿಸಿದ್ರಿ ಅಂತಾನು ಕೊಟ್ಟಿರ್ತಾರೆ. ಈ ಬಿಲ್ ನಂಬರ್, ಪೇಷಂಟ್ ನಂಬರ್ ಅದೆಲ್ಲ ಅವ್ರದ್ದು. ಸೊ ಒಬ್ಬೊಬ್ಬರಿಗೆ ಇಲ್ಲಿ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಸುಮ್ಮನೆ ಬೇರೆಯವ್ರಿಗೆ ಎಕ್ಸ್ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವುದು ಎಕ್ಸ್ಚೇಂಜ್ ಆಗಿತ್ತು ಅಂತ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ನಿಮಗೆ ಶೇರ್ ಮಾಡ್ತೀನಿ, ಆಮೇಲಿಂದ ನಿಮಗೆ ಹೇಳ್ತೀನಿ. ಸೊ ಈ ಥರ ನೀವು ಅದನ್ನ ಚೆಕ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ಗೈಸ್, ಇದು ನೋಡಿ, ಫಸ್ಟ್ ನಂದು ಸ್ಕ್ಯಾನಿಂಗ್ ಮಾಡಿಸಿದ್ದು ನಾನು 2/12/2021 ಸರಿನಾ? ಸೊ ಅವಾಗ ನನಗೆ ಇಲ್ಲಿ ನೋಡಿ 14 weeks 1 day ಅಂತ ಕೊಟ್ಟಿದ್ದಾರೆ. ಅಂದರೆ ಪೀರಿಯಡ್ ಆಫ್ ಜೆಸ್ಟೇಷನ್ ಫ್ರಮ್ LMP ಅಂತ ಕೊಟ್ಟಿದ್ದಾರೆ. ಈ ಸ್ಕ್ಯಾನಿಂಗ್ ಮಾಡಿಸಿದಾಗ ನನಗೆ 6 weeks 3 days ಆಗಿತ್ತು, ಸರಿನಾ? ಸೊ ನನಗೆ ಎಂಡ್ ಆಫ್ ದಿ ಡೆಲಿವರಿ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 22/7/2022 ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಫೆಟಲ್ ಕಾರ್ಡಿಯಾಕ್ ಆಕ್ಟಿವಿಟಿ ಸೀನ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಇನ್ನೊಂದು ಹೇಳ್ತೀನಿ, ಇದರಲ್ಲಿ ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಜೆಸ್ಟೇಷನ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಈಗಂತ ಅಂದ್ರೆ ಏನು ಅಂತಂದ್ರೆ, ಒಂದು ಮಗು ಜೀವಂತವಾಗಿ ಇದೆ ಅಂತ ಅರ್ಥ. ಇದು ಇನ್ನು ನೆಕ್ಸ್ಟ್ ನಾನು ಸ್ಕ್ಯಾನಿಂಗ್ನ ಮಾಡಿಸಿದ್ದು ಇಲ್ಲಿ ನೋಡಿ, ಅದೇ ಮಂತಲ್ಲಿ ನಾನು 30/12/2021 ನಾನು ಈ ಸ್ಕ್ಯಾನಿಂಗ್ನ ಮಾಡಿಸಿದ್ದೀನಿ. ಆವಾಗ ನನಗೆ 11 weeks 0 days ಆಗಿತ್ತು. ಯಾಕೆ ಈ ಸ್ಕ್ಯಾನಿಂಗ್ ಮಾಡಿಸಿದೆ ಅಂತ ಹೇಳೋದಾದರೆ, ಸ್ವಲ್ಪ ನನಗೆ ಇಂಟರ್ನಲ್ ಬ್ಲೀಡಿಂಗ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಏನಾದರೂ ಒಳಗಡೆ ಪ್ರಾಬ್ಲಮ್ ಇದೆಯಾ ಅಂತ ಡಾಕ್ಟರ್ ಚೆಕ್ ಮಾಡಲಿಕ್ಕೋಸ್ಕರ ಸ್ಕ್ಯಾನಿಂಗ್ನ ಮಾಡಿಸಿದ್ರು. ಆವಾಗ ನನಗೆ ಇಲ್ಲಿ ಸಬ್ಕೊರಿಯಾನಿಕ್ ಹೆಮೋರೇಜ್ ಇದೆ ಅಂತ ಹೇಳಿದ್ರು. ಹಾಗಂತ ಅಂದರೆ ಏನು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಚೆಕ್ ಮಾಡದೇ ಇರೋರು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಬೇಕಾದರೆ ಹಾಕಿರ್ತೀನಿ. ಬಟ್ ಇದು ತುಂಬಾ ಡೇಂಜರ್ ಗಾಯ್ಸ್. ಯಾಕಂತಂದರೆ ಗರ್ಭಕೋಶದ ಒಳಗಡೆ ಸ್ವಲ್ಪ ಬ್ಲೀಡಿಂಗ್ ಆಗಿಬಿಟ್ಟಿರುತ್ತೆ. ಅದನ್ನು ಸಬ್ಕೊರಿಯಾನಿಕ್ ಹೆಮೋರೇಜ್ ಅಂತ ಹೇಳ್ತಾರೆ. ಯಾಕೆ ಇದು ನನಗೆ ಆಗಿದ್ದು ಅನ್ನೋದನ್ನು ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನನಗೆ ಅಲ್ಲಿ 11 weeks 0 daysನಲ್ಲಿ ನನಗೆ ಫೆಟಲ್ ಹಾರ್ಟ್ ರೇಟ್ ಬಂದು 176 BPM ಅಂತ ಮೆನ್ಷನ್ನ ಮಾಡಿದ್ದಾರೆ ನೋಡಿ. ಇನ್ನು ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಇದು ಬಂದು ನಂದು ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದು ನಂದು 3 months ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದನ್ನು ನಾನು 17/1/2022 ಇದನ್ನು ಮಾಡಿಸಿದ್ದು. ಅಂದರೆ January 17th ನಾನು ಇದನ್ನು ಮಾಡಿಸಿದ್ದು. ಅದರಲ್ಲಿ ನನಗೆ 13 weeks 5 days ಆಗಿದೆ. ಇದರಲ್ಲಿ ನೋಡಿ, FHR ಬಂದು 166 beats per minute ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಹಾಗೇನೆ ಗೈಸ್, ಇದರಲ್ಲಿ ಪ್ಲೆಸೆಂಟಾ ಆಂಟೀರಿಯರ್ ಅಂತಾನು ಕೊಟ್ಟಿದ್ದಾರೆ. ಈಗ ಪ್ಲೆಸೆಂಟಾದಿಂದ ಒಂದು ಬಾಯ್ ಬೇಬಿ ಗರ್ಲ್ ಬೇಬಿ ಯಾವ ಬೇಬಿ ಆಗುತ್ತೆ ಅಂತ ನಿಜವಾಗ್ಲೂ ಫೈಂಡ್ ಔಟ್ನ ಮಾಡ್ಬೋದಾ ಅನ್ನೋದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಒಂದ್ಸಲ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ನಾನು ಹಾಕಿರ್ತೀನಿ.
ಹಾಗೆಯೇ ಗೈಸ್ ಇದು ಬಂದು 3 ಮಂತ್ ಸ್ಕ್ಯಾನಿಂಗು NT ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದು NT ಸ್ಕ್ಯಾನ್ ಅಂತಂದರೆ ಏನು ಆ್ಯಂಡ್ ಅದರಲ್ಲಿ ಏನೆಲ್ಲ ಚೆಕ್ ಮಾಡ್ತಾರೆ ಅದನ್ನೆಲ್ಲ ನಾನು ಆಲ್ರೆಡಿ ಒಂದು ಪೋಸ್ಟ್ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಬೇಕಾದರೆ ಶೇರ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇದು ನಂದು 5th ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದನ್ನು ನಾನು 11/3/2022ನಲ್ಲಿ ನಾನು ಇದನ್ನು ಮಾಡಿಸಿದ್ದು. ಇದು ಬಂದು ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟ್ಸು ಆ್ಯಂಡ್ ಅನಾಮಲಿ ಸ್ಕ್ಯಾನಿಂಗಲ್ಲಿ ಏನೆಲ್ಲ ಚೆಕ್ ಮಾಡ್ತಾರೆ ಅನ್ನೋದನ್ನು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಒಂದ್ಸಲ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಲಿಂಕ್ ಬೇಕಾದರೆ ನಾನು ಹಾಕಿರ್ತೀನಿ. ಇದರಲ್ಲಿ ನೋಡಿ ಫೆಟಲ್ ಹಾರ್ಟ್ ರೇಟ್ ಬಂದು 155 ಬೀಟ್ಸ್ ಪರ್ ಮಿನಿಟ್ಸ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಆ್ಯಂಡ್ ಪ್ಲೆಸೆಂಟಾ ಬಂದು ಆ್ಯಂಟೀರಿಯರ್ ಅಂತಲೂ ಮೆನ್ಷನ್ ಮಾಡಿದ್ದಾರೆ ನೋಡಿ. ಆ್ಯಂಡ್ ಇದರಲ್ಲಿ BPD, HC, AC, FL ಅಂತಂದರೆ ಏನು ಅಂತ ನಾನು ಎಲ್ಲನೂ ಕೂಡ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ನ ಮಾಡಿದಿರಿ. ಅಂತಂದರೆ ಇದು ಬಂದು ಮಗುವಿಂದು ಹೆಡ್ಡಿಂದ ಕೆಳಗಡೆ ಕಾಲ್ವರೆಗೂ ಬರುವಂಥ ಮೆಜರ್ಮೆಂಟ್ಗಳು. ಈ ಮೆಜರ್ಮೆಂಟಿಂದನೇ ಪಾಪು ಎಷ್ಟು ವೆಯ್ಟ್ ಇರುತ್ತೆ ಅಂತ ಅವರು ನಮಗೆ ಫೈಂಡ್ ಔಟ್ನ ಮಾಡಿಬಿಟ್ಟು ನಿಮಗೆ ಮೆನ್ಷನ್ನ ಮಾಡ್ತಾರೆ ನೋಡಿ. ನನಗೆ 5 ಮಂತ್ಸಲ್ಲಿ ನನ್ನ ಮಗುವಿನ ವೆಯ್ಟ್ ಬಂದು 413 ಗ್ರಾಮ್ಸ್ ± 60 ಗ್ರಾಮ್ಸ್ ಇತ್ತು. ಆ್ಯಂಡ್ ಇದರಲ್ಲೂ ಕೂಡ ನೋಡಿ ಎಲ್ಲ ಪಾರ್ಟ್ಸ್ನು ಕೂಡ ಚೆಕ್ ಮಾಡ್ತಾರೆ. ಹೆಡ್ಡು, ನೆಕ್ಕು, ಸ್ಪೈನು, ಪಾಪುದು ಎಷ್ಟು ಬೆಳವಣಿಗೆ ಆಗಿದೆ ಅಂತೆಲ್ಲನೂ ಕೂಡ ಚೆಕ್ ಮಾಡ್ತಾರೆ. ಫೇಸು, ಥೊರಾಕ್ಸು, ಹಾರ್ಟು, ಅಬ್ಡೋಮನ್ನು ಇದನ್ನೆಲ್ಲ ಕೂಡ ಚೆಕ್ ಮಾಡಿಬಿಟ್ಟು ನಿಮಗೆ ರಿಸಲ್ಟ್ನ ಕೊಡ್ತಾರೆ ಅವರು. ಇನ್ನು ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬಂದು ನಾನು 19/5/2022ನಲ್ಲಿ ನಾನು ಮಾಡಿಸಿದ್ದು. ಇದು ಬಂದು ಗ್ರೋತ್ ಸ್ಕ್ಯಾನು. ಗ್ರೋತ್ ಸ್ಕ್ಯಾನ್ ಬಂದು ನಿಮಗೆ 7 ಮಂತಲ್ಲಿ ಮಾಡ್ತಾರೆ. ಅಂದರೆ ಮಗು ಎಷ್ಟು ಬೆಳವಣಿಗೆ ಆಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾರೆ. ಇದರಲ್ಲಿ ನೋಡಿ ನನಗೆ 31 ವೀಕ್ಸ್ 1 ಡೇ ಆಗಿತ್ತು. ಇದರಲ್ಲಿ ಬಂದು 151 ಬೀಟ್ಸ್ ಪರ್ ಮಿನಿಟ್ಸ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಆ್ಯಂಡ್ ಪ್ಲೆಸೆಂಟಾ ಬಂದು ಆ್ಯಂಟೀರಿಯರ್ ಅಂತಲೇ ಇದೆ. ಹಾಗೆಯೇ ನನ್ನ ಮಗುವಿನ ವೆಯ್ಟ್ ಬಂದು ಈ ಮೆಷರ್ಮೆಂಟ್ ಎಲ್ಲನೂ ಅವರು ಕೌಂಟ್ ಮಾಡಿ ಮಗುವಿನ ವೆಯ್ಟ್ ಕೊಟ್ಟಿರ್ತಾರೆ. ಅದರಲ್ಲಿ 7 ಮಂತಲ್ಲಿ ನನ್ನ ಮಗುವಿನ ವೆಯ್ಟ್ ಬಂದು 1 kg 680 ಗ್ರಾಮ್ಸ್ ± 245 ಗ್ರಾಮ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಬೇಸ್ಡ್ ಆನ್ BPD, HC, AC ಆ್ಯಂಡ್ FL. ಇದ್ರ ಮೆಷರ್ಮೆಂಟ್ ಇದ್ರ ಬೇಸಿಸ್ ಮೇಲೆ ನಿಮಗೆ ಮಗುವಿನ ವೆಯ್ಟ್ ಎಷ್ಟು ಅನ್ನೋದನ್ನ ಅವರು ಅಂದರೆ ಮೆನ್ಷನ್ನ ಮಾಡ್ತಾರೆ ನಿಮಗೆ. ಆ್ಯಂಡ್ ಇದು ಬಂದು ನಂದು ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದಾದ್ಮೇಲಿಂದ ನನಗೆ ಯಾವುದೇ ರೀತಿ ಸ್ಕ್ಯಾನಿಂಗ್ನ ಅವರು ಮಾಡಲಿಲ್ಲ. ಇದನ್ನು ಬಂದು 18/6/2022ನಲ್ಲಿ ನಾನು ಸ್ಕ್ಯಾನಿಂಗ್ನ ಮಾಡಿಸಿರೋದು. ಆ್ಯಂಡ್ ಇದರಲ್ಲಿ ನನಗೆ ಬಂದು 35 ವೀಕ್ಸ್ 3 ಡೇಸ್ ಆಗಿತ್ತು. ಇದಾದ್ಮೇಲಿಂದ ಅವ್ರು ನನಗೆ ಏನಕ್ಕೆ ಸ್ಕ್ಯಾನಿಂಗ್ ಮಾಡಲಿಲ್ಲ ಅಂತಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಬೇಗನೆ ಹಾಸ್ಪಿಟಲೈಸ್ಡ್ ಆಗಬೇಕಿತ್ತು. ಸೊ ಹಾಗಾಗಿ ಈ ಸ್ಕ್ಯಾನಿಂಗ್ ಆದಮೇಲೆ ನಾನು ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ನೆಲ್ಲ ಮೀಟ್ ಮಾಡಿ ಅದು 1 ವೀಕಿಗೆ ನಾನು ಅಡ್ಮಿಟ್ ಆದೆ. ಅದಾದ್ಮೇಲಿಂದ ನನಗೆ ಯಾವುದೇ ರೀತಿ ಅವರು ಸ್ಕ್ಯಾನಿಂಗ್ನ ಮಾಡಿಲ್ಲ, ಡೈರೆಕ್ಟ್ ಅಡ್ಮಿಟ್ ಮಾಡಿಕೊಂಡು ಆಮೇಲೆ ನನಗೆ ಡೆಲಿವರಿ ಆಯಿತು. ಇದರಲ್ಲಿ ನೋಡಿ ಫೆಟಲ್ ಹಾರ್ಟ್ ರೇಟ್ ಬಂದು 158 BPM ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಪ್ಲೆಸೆಂಟಾ ಬಂದು ಆ್ಯಂಟೀರಿಯರ್ ಅಂತಲೇ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ನನಗೆ 35 ವೀಕ್ಸ್ 3 ಡೇಸಲ್ಲಿ ನನಗೆ ನನ್ನ ಮಗುವಿನ ವೆಯ್ಟ್ ಬಂದು 2 kg 432 ± 355 ಗ್ರಾಮ್ಸ್ ಇತ್ತು. ಆ್ಯಂಡ್ ನನ್ನ ಮಗುವಿನ ಲಾಸ್ಟ್ ಬರ್ತ್ ವೆಯ್ಟ್ ಬಂದು 3.8 kg ಇದ್ದದ್ದು ಅವನು. ಅಂದರೆ ನೋಡಿ 4/7/2022ನಲ್ಲಿ ನನಗೆ ಡೆಲಿವರಿ ಆಗಿದ್ದು. ಆ್ಯಂಡ್ ನನ್ನ ಮಗುವಿನ ವೆಯ್ಟ್ ಬಂದು 3.8 kg ಇತ್ತು. ಗೈಸ್ ನೋಡಿ, ನಾನು ಇಲ್ಲಿ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸಿಂದ ನಿಮಗೆ ಒಟ್ಟಿಗೆ ತೋರಿಸ್ತೀನಿ, ಆವಾಗ ಗೊತ್ತಾಗುತ್ತೆ ನಿಮಗೆ. 176 ಇದೆ. ಇನ್ನು ನೆಕ್ಸ್ಟ್ ಬಂದು 166 ಇದೆ. ಇನ್ನು ನೆಕ್ಸ್ಟ್ ಬಂದು 155 ಇದೆ. ಇನ್ನು ನೆಕ್ಸ್ಟ್ ಬಂದು 151 ಇದೆ. ಆ್ಯಂಡ್ ಇದರಲ್ಲಿ ಬಂದು 158 ಇದೆ. ಗೈಸ್ ಮೊದಲಿಗೆ ನಾನು
ಅಂದರೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರಬಹುದು, ಇಲ್ಲ ಎಕ್ಸ್ರೇನ ಏನಕ್ಕೆ ನಾವು ಡಯಾಗ್ನೋಸ್ಟಿಕ್ ಸೆಂಟರಲ್ಲಿ ಕೊಟ್ಟ ತಕ್ಷಣ ತೊಗೊಳ್ಬೇಕು ಅನ್ನೋದನ್ನ ಹೇಳ್ತೀನಿ. ಎಕ್ಸಾಂಪಲ್ ನಾನೇ ಇದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ಇದನ್ನು ಒಂದು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಬಟ್ ಈ ವಿಡಿಯೋನ ಹೊಸದಾಗಿ ನೋಡಿರ್ತೀರ ಅಲ್ವಾ, ಸೊ ಹಾಗಾಗಿ ಇನ್ನೊಂದ್ಸಲ ಹೇಳಬೇಕಾಗತ್ತೆ. ಆಲ್ರೆಡಿ ನೋಡಿರೋರು ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಏನಪ್ಪ ಅಂತಂದರೆ ನಂದು ಒಂದು ಎಕ್ಸ್ರೇನ ಮಾಡಿಸಿದ್ದೆ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಸೊ ಹಾಗಾಗಿ ಎಕ್ಸ್ರೇನ ಮಾಡಿಸ್ಲಿಕ್ಕೆ ಹೇಳಿದರು. ಅದನ್ನು ಈಸ್ಕೊಂಡು ಬಂದ್ವಿ, ಬಟ್ ನಾನು ಅಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರಲ್ಲಿ ನೋಡಲಿಲ್ಲ, ಹಾಗೆ ಈಸ್ಕೊಂಡು ಬಂದುಬಿಟ್ಟೆ. ಆಮೇಲೆ ಹೋಗ್ಬಿಟ್ಟು ಡಾಕ್ಟ್ರಿಗೆ ತೋರಿಸಿದಾಗ ಡಾಕ್ಟ್ರು ಇದು ನಿಮ್ಮದಲ್ಲ, ನಿಮ್ಮದು ಎಲ್ಲಿದೆ ಸ್ಕ್ಯಾನಿಂಗ್ ರಿಪೋರ್ಟ್ಸು, ಸಾರಿ ಎಕ್ಸ್ರೇ ರಿಪೋರ್ಟ್ಸ್ ಅಂತ ಕೇಳಿದ್ರು. ಆವಾಗ ಹೌದಾ ಅಂತ ಅಂದ್ಬಿಟ್ಟು ಮತ್ತೆ ಹೋಗಿ ಅಲ್ಲಿ ಒಂದ್ಸಲ ಚೆಕ್ ಮಾಡಿ ಅವ್ರ ಹತ್ರ ಮತ್ತೆ ಈಸ್ಕೊಂಡು ಆಮೇಲೆ ಬಂದುಬಿಟ್ಟು ನಾನು ಡಾಕ್ಟ್ರಿಗೆ ತೋರಿಸೋಷ್ಟರಲ್ಲಿ ಲೇಟ್ ಆಯಿತು. ಸೊ ಡಾಕ್ಟರ್ ಅವಾಗ ಬೈತಾಯಿದ್ರು, ನಿಮ್ದೆಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕಲ್ವ ನೀವು, ಯಾಕೆ ಈ ಥರ ಮಾಡ್ತೀರಾ ಅಂತ ಬೈತಾಯಿದ್ರು ಡಾಕ್ಟ್ರು. ಸೊ ಹಾಗಾಗಿ ನಿಮಗೂ ಕೂಡ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಒಂದ್ಸಲ ಅದನ್ನು ಚೆಕ್ ಮಾಡ್ಕೊಳ್ಳಿ, ಸರಿನಾ. ಸೊ ಗೈಸ್ ನೋಡಿದ್ರಲ್ಲ, ಇವಾಗ ನಾನು ನನ್ನ ಮಗಂದು ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೆ ಅಲ್ವಾ. ಅಲ್ಲೆಲ್ಲ ಒಂಥರ ಡಿಫ್ರೆಂಟಾಗಿ ಇತ್ತು. ಬಟ್ ಒಬ್ಬೊಬ್ಬರು ಹೇಳ್ತಾರೆ ಏನಂತ ಅಂದರೆ ಬಿಲೋ 140 ಒಳಗಡೆ ಇದ್ದರೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ, ಬಿಲೋ ಅಂದರೆ ಎಬೋ 150 ಮೇಲಿದ್ರೆ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮಗೇನೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ತೋರಿಸಿದ್ದೀನಿ, ನಂದೇನೆ ಒಂಥರ ಡಿಫ್ರೆಂಟ್ ಆಗಿದೆ. ಎಲ್ಲಾನು ನೋಡಿ 150 ಲಾಸ್ಟಲ್ಲಿ ನನಗೆ 150 ಮೇಲಿದೆ, ಸ್ಟಾರ್ಟಿಂಗು 176 ಇದೆ ಅಲ್ವಾ. ಸೊ ನಂದು ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಈ ಥರ ಇದೆ FHR ಅಲ್ವಾ. ಇನ್ನು ನನ್ನ ಫ್ರೆಂಡ್ಸ್ದು ಸ್ಕ್ಯಾನಿಂಗ್ ರಿಪೋರ್ಟ್ಸು ಅದನ್ನು ಕೂಡ ನಾನು ನೋಡಿದ್ದೆ, ಅದನ್ನು ಹೇಳ್ತೀನಿ ನಿಮಗೆ. ಅವ್ರದ್ದೆಲ್ಲ ಏನಿತ್ತು ಅಂತಂದರೆ ಒಬ್ಳದು ಬಂದು 140 ಒಳಗಡೆ ಇತ್ತು, ಅವಳಿಗೆ ಬಾಯ್ ಬೇಬಿನೇ ಆಗಿದೆ, ಒಪ್ಕೊಳ್ಳೋಣ ಸರಿನಾ. ಸೊ ಇನ್ನೊಬ್ಳದ್ದು ಏನಪ್ಪ ಇತ್ತು ಅಂದರೆ 156 ಇತ್ತು ಅವಳದು, ಸೊ ಅವಳಿಗೂ ಕೂಡ ಬಾಯ್ ಬೇಬಿ ಆಗಿದೆ. ನಂದು ಕೂಡ ಅಷ್ಟೇ 150 ಮೇಲಿದೆ ಅಲ್ವಾ, ಸೊ ನನಗೂ ಕೂಡ ಬಾಯ್ ಬೇಬಿ ಆಗಿದೆ. ಒಬ್ಬೊಬ್ರು ಹೇಳ್ತಾರೆ 140 ಒಳಗಡೆ ಇದ್ದರೆ ಈ ಥರ ಒಂದು ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಾರಲ್ವಾ, ಅದು ಎಷ್ಟು ಇದು ಅಂತ ಹೇಳಲಿಕ್ಕೆ ಆಗಲ್ಲ ಗೈಸ್, ಓಕೆನಾ. ಈ FHR ಇಂದ ಒಂದು ಬಾಯ್ ಬೇಬಿನೇ ಆಗುತ್ತಾ ಗರ್ಲ್ ಬೇಬಿನೇ ಆಗುತ್ತಾ ಅಂತ ಫೈಂಡ್ ಔಟ್ ಮಾಡೋದು ತುಂಬಾ ಕಷ್ಟ. ಎಕ್ಸಾಂಪಲ್ ನಿಮ್ಮ ಮುಂದೆನೇ ನಾನು ತೋರಿಸಿದ್ದೀನಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲನೂ. ಬಟ್ ನನ್ನ ಫ್ರೆಂಡ್ಗೆ ಅದು ಗೊತ್ತಿಲ್ಲ ಯಾವ ರೀತಿ ಅಂತ, ಅವಳಿಗೂ 140 ಇತ್ತು, ಬಟ್ ಅವಳಿಗೆ ಬಾಯ್ ಬೇಬಿನೇ ಆಗಿದೆ. ಇನ್ನೊಬ್ಳು ಕೂಡ ಬಾಯ್ ಬೇಬಿ ಆಗಿದೆ, ಅವಳಿಗೂ ಕೂಡ 156 ಇತ್ತು. ಅದು ಯಾವ ರೀತಿ ಅಂತ ಹೇಳಲಿಕ್ಕಂತೂ ಆಗೋದಿಲ್ಲ. ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಬೇರೆ ವಿಡಿಯೋಸ್ ಎಲ್ಲ ನೋಡಿಬಿಟ್ಟು ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಕೆಲವೊಂದು ಸಿಮ್ಟಮ್ಸ್ಗಳನ್ನ ಮೇನಾಗಿ ನಾನು ಅಬ್ಸರ್ವ್ ಮಾಡಿರುವಂಥದ್ದು, ಅಂದರೆ ನನ್ನ ಕಣ್ಣಿಂದ ನಾನು ನೋಡಿರುವಂಥ ಸಿಮ್ಟಮ್ಸು, ಹಾಗೆಯೇ ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಅಂದರೆ ಎಲ್ಲರಿಗೂ ಆಸೆ ಇರುತ್ತಲ್ವ, ಒಬ್ಬೊಬ್ಬರಿಗೆ ಬಾಯ್ ಬೇಬಿನೇ ಬೇಕು ಅಂದರೆ ಆಲ್ರೆಡಿ ಹೆಣ್ಣು ಮಗು ಇರುತ್ತೆ, ಸೊ ಒಬ್ಬೊಬ್ಬರಿಗೆ ಬಾಯ್ ಬೇಬಿನೇ ಬೇಕು ಅಂತ ಆಸೆ ಇರುತ್ತೆ ಅಲ್ವಾ, ಅದನ್ನು ಒಪ್ಕೊಳ್ಳೋಣ. ಬಟ್ ಅವರಿಗೆಲ್ಲ ಏನಪ್ಪ ಅಂತಂದರೆ ಕೆಲವೊಂದು ಸಿಮ್ಟಮ್ಸ್ಗಳನ್ನ, ಅಂದರೆ ಮೇನ್ ಸಿಮ್ಟಮ್ಸ್ಗಳನ್ನ ನಾನು ನಿಮಗೆ ಹೇಳಿದ್ದೀನಿ. ನನ್ನ ಫ್ರೆಂಡ್ಸ್ಗೂ ಕೂಡ ಅದೇ ಇತ್ತು, ನನಗೂ ಕೂಡ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಬಾಯ್ ಬೇಬಿಗೂ ಕೂಡ ಅದೇ ಸಿಮ್ಟಮ್ಸ್ಗಳು ಇತ್ತು. ಸೊ ಹಾಗಾಗಿ ಆ ಸಿಮ್ಟಮ್ಸ್ಗಳನ್ನ ಬೇಕಾದ್ರೆ ನೀವು ಫೈಂಡ್ ಔಟ್ನ ಮಾಡ್ಕೊಬೋದು, ಒಂದು ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅಂತ. ಅದ್ಯಾವುದು ಸಿಮ್ಟಮ್ಸು ಅಂತ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ, ಬೇಕಾದರೆ ಒಂದ್ಸಲ ಅದನ್ನು ಚೆಕ್ ಮಾಡ್ಕೊಳ್ಳಿ. ಇನ್ನು ಪ್ಲೆಸೆಂಟಾದಿಂದನೂ ಅಷ್ಟೇ ಗೈಸ್, ಯಾವುದೇ ರೀತಿ ಒಂದು ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅಂತ ಫೈಂಡ್ ಔಟ್ನ ಮಾಡಲಿಕ್ಕೆ ತುಂಬಾ ಕಷ್ಟ. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವ ಮಗು ಆದ್ರೇನು ಎರಡೂ ನಮ್ಮದೇ ಅಲ್ವಾ, ದೇವ್ರು ಕೊಟ್ಟಿದ್ದನ್ನ ನಾವು ಈಸ್ಕೊಳ್ಬೇಕು. ಎಷ್ಟೋ ಜನ ಮಗು ಇಲ್ಲ ಅಂತ ತುಂಬಾ ಸಫರ್ ಪಡ್ತಾ ಇದ್ದಾರೆ ಅಲ್ವಾ, ನಾನು ನನ್ನ ಕಣ್ಣಿಂದನೇ ನೋಡ್ತಾ ಇದ್ದೀನಿ. ಹಾಗಾಗಿ ಯಾವ ಮಗು ಆದ್ರೂ ನಮ್ಮದೇ ಅಲ್ವಾ ಎರಡೂ. ಸೊ ಹಾಗಾಗಿ ಈ ಥರ ಭೇದ ಭಾವ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಯಾವುದೇ ಆದರೂ ಸ್ವೀಕರಿಸಿ ಅದನ್ನು. ಒಬ್ಬೊಬ್ರಿಗೆ ಆಸೆ ಇರುತ್ತೆ, ಯಾಕಂದರೆ ಆಲ್ರೆಡಿ ಹೆಣ್ಮಗು ಇರುತ್ತೆ ಅವರಿಗೆ, ಸೊ ಗಂಡು ಮಗು ಬೇಕು ಅಂತ ಆಸೆ ಇರುತ್ತೆ, ಅವರಿಗೆಲ್ಲ ಬೇಕಾದರೆ ಒಪ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಸೊ ಈ ಥರ ಒಂದು FHR ಇಂದ ಒಂದು ಬಾಯ್ ಬೇಬಿ ಆಗುತ್ತಾ ಅಂತ ನಾವು ಈ ಥರ ತಿಳ್ಕೊಳ್ಬೋದು, ಸರಿನಾ. ಸೊ ಗೈಸ್, ಇದ್ರ ಜೊತೆಗೆ ನಾನು ಈಗ ನಿಮಗೆ ಬಾಯ್ ಬೇಬಿ ಬೇಕು ಅಂತ ಆಸೆ ಇರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಅದ್ರ ಜೊತೆಗೆ ಮದುವೆ ಆಗಿಲ್ಲದೆ ಇರೋರು, ಹಾಗೆಯೇ ಗಂಡು ಮಗುನೇ ಬೇಕು ಅಂತ ಅನ್ನೋರು, ಮತ್ತು ಜಾಬ್ ಇಲ್ಲದೆ ಇರೋರು, ಅವ್ರಿಗೆಲ್ಲರಿಗೂ ಕೂಡ ನಾನು ಒಂದು ವ್ರತದ ಬಗ್ಗೆ ಹೇಳಿದ್ದೀನಿ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಅದು, ಮದುವೆ ಮತ್ತು ಗಂಡು ಮಗುದು ನಾನು ವ್ರತದ ಬಗ್ಗೆ ಹಾಕಿದ್ದೀನಿ. ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಅದನ್ನು ನನ್ನ ಫ್ರೆಂಡ್ಸ್ ಕೂಡ ಮಾಡಿದ್ದಾರೆ, ಅವ್ರಿಗೂ ಕೂಡ ನಿಜವಾಗ್ಲೂ ಅವರು ಒಳ್ಳೆಯದೇ ಆಗಿದೆ, ಬಾಯ್ ಬೇಬಿನೇ ಆಗಿದೆ, ಸರಿನಾ. ಸೊ ಹಾಗಾಗಿ ಈ ವ್ರತದ ಬಗ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬೇಕಾದರೆ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಮಗಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರಬಹುದು, ಹಾಗೆಯೇ ಅಂಬಾಲಿಕಲ್ ಕಾರ್ಡ್ ಅಂತಂದರೆ ಮಗುವಿನ ಸುತ್ತ ಕರಳು ಬಳ್ಳಿ ಸುತ್ತಕೊಳ್ಳುತ್ತಲ್ವ, ಅದು ಯಾಕೆ ಸುತ್ತಕೊಳ್ಳುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಹಾಗೆಯೇ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಕೆಲವೊಂದು ಆಹಾರ ಪದಾರ್ಥಗಳನ್ನ ತೊಗೊಳ್ಬೇಕು, ಅದು ಯಾವುದನ್ನು ತೊಗೊಂಡ್ರೆ ನಿಮಗೆ ನಿಜವಾಗ್ಲೂ ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನೋದು ಕೂಡ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಹಲವಾರು ಪ್ರೆಗ್ನೆನ್ಸಿ ವೀಡಿಯೋಸ್ನ ನಾನು ಶೇರ್ ಮಾಡಿದ್ದೀನಿ, ಅದನ್ನೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ನಿಮಗೆ ಲಿಂಕನ್ನು
ಹಾಕಿರ್ತೀನಿ, ಸರಿನಾ? ಓಕೆ ಗಾಯ್ಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ನಿಮಗೆ ಗೊತ್ತಲ್ಲ, ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಬನ್ನಿ ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕಮೆಂಟ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸ್ವಲ್ಪ ಜನ ಕನ್ಫ್ಯೂಷನಲ್ಲಿ ಇರ್ತಾರಲ್ವ, ಅವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.